ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಇನ್ಸಿಡೆನ್ಸ್ ನಡೆದಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಟೆಕ್ ಪಾರ್ಕ್ನಲ್ಲಿ ನಡೆದಂತಹ ಒಂದು ಭಯಾನಕ ಘಟನೆ. ಕತೆ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಾಮಾನ್ಯವಾಗಿ IT ಕಂಪ್ನಿಯಲ್ಲಿ ವರ್ಕ್ ಮಾಡೋರಿಗೆ ಸ್ಯಾಟರ್ಡೆ ಸಂಡೇ ಲೀವ್ ಇರುತ್ತೆ. ಈ ಇನ್ಸಿಡೆನ್ಸ್ ನಡೆದಿದ್ದು ಶುಕ್ರವಾರ ನೈಟ್. ವೀಕೆಂಡ್ ಮೋಡ್ನಲ್ಲಿದ್ದ IT ಉದ್ಯೋಗಿಗಳಿಗೆ ಆ ರಾತ್ರಿ ಅವ್ರ ಜೀವನದ ಕೊನೆಯ ರಾತ್ರಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ಕತೆ ಕೇಳಿದ ಮೇಲೆ ನೀವು ಆಫೀಸ್ನಲ್ಲಿ ಲೇಟ್ ನೈಟ್ ಶಿಫ್ಟ್ ಮಾಡೋಕ್ಕೂ ಒಂದ್ಸಲ ಯೋಚನೆ ಮಾಡ್ತೀರ. ಬೆಂಗಳೂರಿನ ಮಾನ್ಯತೆ ಹತ್ತಿರದ ಒಂದು ದೊಡ್ಡ ಕಂಪನಿ. ಕಿರಣ್ ಒಬ್ಬ ಹಾರ್ಡ್ ವರ್ಕಿಂಗ್ ಕೋಡರ್. ಒಂದು ದೊಡ್ಡ ಪ್ರಾಜೆಕ್ಟ್ ಡೆಡ್ಲೈನ್ ಇರೋದ್ರಿಂದ ಅವನು ಅವತ್ತಿನ ರಾತ್ರಿ ಆಫೀಸ್ನಲ್ಲೇ ಇರಬೇಕಾಗುತ್ತೆ. ರಾತ್ರಿ ಸುಮಾರು 11 ಗಂಟೆ ಆಗಿರುತ್ತೆ. ಆಫೀಸ್ ಪೂರ್ತಿ ಖಾಲಿ ಇರುತ್ತೆ. ಕಿರಣ್ ಒಬ್ಬನೇ ತನ್ನ ಕ್ಯಾಬಿನ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಸಡನ್ ಆಗಿ ಒಂದು ಪಕ್ಕದ ಸೀಟ್ನಲ್ಲಿದ್ದ ಕಂಪ್ಯೂಟರ್ ತನ್ನಷ್ಟು ತಾನೇ ಆನ್ ಆಗುತ್ತೆ. ಮಾನಿಟರ್ ಮೇಲೆ ಒಂದು ಸೆಂಟೆನ್ಸ್ ಕಾಣಿಸುತ್ತೆ, ಡೂ ಯು ವಾಂಟ್ ಟು ಲಾಗ್ ಔಟ್ ಅಂತ. ಕಿರಣ್ ಅದೊಂದು ಭ್ರಮೆ ಇರ್ಬೋದು ಅಂದ್ಕೊಂಡು ಇಗ್ನೋರ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಆದಮೇಲೆ ಅವನಿಗೆ ಕಾಫಿ ಕುಡಿಬೇಕು ಅನಿಸುತ್ತೆ. ಕೆಫೆಟೀರಿಯಾಗೆ ಹೋಗಿ ಒಂದು ಕಾಫಿ ಕುಡ್ಕೊಂಬರೋಣ ಅಂತ ಎದ್ದು ಹೊರಡ್ತಾನೆ. ಅವರ ಆಫೀಸ್ನಲ್ಲಿ ಸೆನ್ಸರ್ ಲೈಟ್ಗಳನ್ನು ಅಳವಡಿಸಿರ್ತಾರೆ. ಕಿರಣ್ ಕೆಫೆಗೆ ಹೋಗೋಣ ಅಂತ ಹೊರಟಾಗ ಅವ್ನು ಹೋಗೋಕ್ಕೂ ಮುಂಚೆನೇ ಸೆನ್ಸರ್ ಲೈಟ್ಗಳು ತಾನೇ ಆನ್ ಆಗ್ತಿರ್ತವೆ. ಅವನ ಮುಂದೆ ಅವತ್ತಿನ ರಾತ್ರಿ ಅಲ್ಲಿ ಯಾರೂ ಇರೋದಿಲ್ಲ, ಬಟ್ ಸೆನ್ಸರ್ ಲೈಟ್ಗಳು ತಾನೇ ಆನ್ ಆಗ್ತಿರ್ತವೆ. ಕಿರಣ್ ಏನೋ ಪವರ್ ಪ್ರಾಬ್ಲಮ್ ಇರ್ಬೋದು ಅಂತ ಅದನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾನೆ. ಕಿರಣ್ಗೆ ತನ್ನ ಕಲೀಗ್ ರಾಹುಲ್ನಿಂದ ಒಂದು ಮೆಸೇಜ್ ಬರುತ್ತೆ, ಮಚ್ಚ ಸರ್ವರ್ ರೂಮ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಒಮ್ಮೆ ಚೆಕ್ ಮಾಡು ಅಂತ. 4th ಫ್ಲೋರ್ನಲ್ಲಿರೋ ಸರ್ವರ್ ರೂಮ್ಗೆ ಹೋಗ್ತಾನೆ. ಆ ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಕಿರಣ್ಗೆ ಅಲ್ಲಿನ ವಾತಾವರಣ -ಡಿಗ್ರಿಗೆ ಇಳ್ದಿರೋ ಹಾಗೆ ಫೀಲ್ ಆಗುತ್ತೆ. ಆ ರೂಮ್ನಲ್ಲಿ ಒಂದೊಂದು ಹಳೆ ಫೋಟೋ ನೋಡ್ತಾನೆ. 5 ವರ್ಷಗಳ ಹಿಂದೆ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡಿ ಸತ್ತಿದ್ದ ಒಬ್ಬ ಹುಡುಗಿಯ ಫೋಟೋ. ಅವಳು ಕೆಲಸದ ಒತ್ತಡ ತಾಳಲಾರ್ದೆ ಅದೇ ಫ್ಲೋರ್ನಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ಫೋಟೋ ನೋಡಿ ಕಿರಣ್ಗೆ ಸ್ವಲ್ಪ ಭಯ ಆಗುತ್ತೆ. ಈಗ ಕಿರಣ್ಗೆ ಕೆಲವೊಂದು ವಿಚಿತ್ರ ಅನುಭವಗಳಾಗೋದಕ್ಕೆ ಶುರುವಾಗುತ್ತೆ. ಸದ್ದಿಲ್ಲದೆ ಕಿರಣ್ನ ಹಿಂದೆ ಯಾರೋ ಉಸಿರಾಡ್ತಿರೋ ಹಾಗೆ ಸದ್ದು ಕೇಳಿಸುತ್ತೆ. ಅವ್ನು ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಆದರೆ ಸರ್ವರ್ ರಾಕ್ ಮೇಲೆ ರಕ್ತದ ಕಲೆಗಳು ಕಾಣಿಸ್ಕೊಳ್ತವೆ. ಆ ಬ್ಲಡ್ ಮಾರ್ಕ್ಗಳನ್ನು ನೋಡಿ ಕಿರಣ್ ತುಂಬ ಹೆದರಿಕೊಂಡು ಆಫೀಸ್ನಿಂದ ಹೊರ ಬರೋದಕ್ಕೆ ಲಿಫ್ಟ್ ಹತ್ತುತ್ತಾನೆ. ಆದರೆ ಲಿಫ್ಟ್ ಗ್ರೌಂಡ್ ಫ್ಲೋರ್ಗೆ ಹೋಗಿ ನಿಲ್ಲೋ ಬದಲು ಬೇಸ್ಮೆಂಟ್ಗೆ ಹೋಗಿ ನಿಲ್ಲುತ್ತೆ. ಬೇಸ್ಮೆಂಟ್ನಲ್ಲಿ ಪೂರ್ತಿ ಕತ್ಲೆ. ಅಲ್ಲಿನ ಪಾರ್ಕಿಂಗ್ ಲಾಟ್ನಲ್ಲಿ ಅವನಿಗೆ ಆ ಹುಡುಗಿಯ ಆಕೃತಿ ಕಾಣಿಸುತ್ತೆ. ಅವಳ ಕಣ್ಣುಗಳಲ್ಲಿ ರಕ್ತ ತುಂಬ ಹೋಗ್ಬಿಟ್ಟಿರುತ್ತೆ. ಕೈಯಲ್ಲಿ ಒಂದು ಹಳೆಯ ಲ್ಯಾಪ್ಟಾಪ್ ಕೂಡ ಇರುತ್ತೆ. ಅವಳು ಕೀಬೋರ್ಡ್ ಮೇಲೆ ಟೈಪ್ ಮಾಡ್ದಂತೆಲ್ಲ ಕಿರಣ್ ಫೋನ್ಗೆ ಒಂದು ನೋಟಿಫಿಕೇಶನ್ ಬರ್ತಿರುತ್ತೆ, ಯು ಕ್ಯಾನ್ ನಾಟ್ ರಿಸೈನ್ ಟುಡೇ ಅಂತ. ಮೆಟ್ಲುಗಳನ್ನು ಯೂಸ್ ಮಾಡಿಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಅವ್ನು ಎಷ್ಟೇ ಬಾರಿ ಮೇಲಕ್ಕೆ ಓಡೋದ್ರು ಅದೇ ಫ್ಲೋರ್ಗೆ ವಾಪಸ್ ಬರ್ತಿರ್ತಾನೆ. ಕೊನೆಗೂ ಕಿರಣ್ ಹೇಗೋ ಮಾಡಿ ಸೆಕ್ಯೂರಿಟಿ ಗೇಟ್ ತಲುಪ್ತಾನೆ. ಸೆಕ್ಯೂರಿಟಿ ಗಾರ್ಡ್ ನನ್ನ ನೋಡಿ ಸ್ವಲ್ಪ ಗಾಬರಿ ಆಗ್ತಾನೆ. ಗಾರ್ಡ್ ಹೇಳ್ತಾನೆ, ಸರ್ ನೀವು ಯಾವ ಆಫೀಸ್ನಿಂದ ಬರ್ತಿದ್ದೀರಾ? ಆ ಬಿಲ್ಡಿಂಗ್ 2 ವರ್ಷಗಳ ಹಿಂದೆನೇ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಹೋಗಿತ್ತು, ಅಲ್ಲಿ ಯಾರೂ ಕೆಲಸ ಮಾಡ್ತಿಲ್ಲ. ಆ ಗಾರ್ಡ್ ಹೇಳಿದ ಮಾತನ್ನ ಕೇಳಿ ಗಾಬರಿಯಾದ ಕಿರಣ್ ಒಂದ್ಸತಿ ಹಿಂದೆ ತಿರುಗಿ ನೋಡ್ತಾನೆ. ಭವ್ಯವಾಗಿ ಕಾಣ್ತಿದ್ದ ಆ ಗಾಜಿನ ಬಿಲ್ಡಿಂಗ್ ಈಗ ಬರೀ ಸುಟ್ಟ ಹಾಳು ಕೊಂಪೆಯಾಗಿ ಕಾಣ್ತಿರುತ್ತೆ. ಕಿರಣ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ಡೆಡ್ಲೈನ್ ಮಿಸ್ ಆಗಿದೆ ಅಂತ ಒಂದು ಮೇಲ್ ಬಂದಿರುತ್ತೆ. ಅದನ್ನು ಕಳಿಸಿದವರು ದಿ ಡೆಡ್ ಎಂಪ್ಲಾಯಿ. ಸ್ನೇಹಿತರೆ, ಇಂದಿಗೂ ಆ IT ಪಾರ್ಕ್ ಪಕ್ಕ ಹೋದರೆ ರಾತ್ರಿ ಹೊತ್ತು ಕೀಬೋರ್ಡ್ ಟೈಪಿಂಗ್ ಸದ್ದು ಕೇಳಿಸುತ್ತಂತೆ. ಕೆಲವೊಮ್ಮೆ ಕೆಲಸದ ಒತ್ತಡ ಪ್ರಾಣವನ್ನೇ ತೆಗಿಬೋದು, ಆದರೆ ಪ್ರಾಣ ಹೋದ ಮೇಲೆ ಕೆಲಸ ಮಾಡೋ ಅನಿವಾರ್ಯತೆ ಯಾರಿಗೂ ಬಾರದಲ್ಲಿ.
ಈ ಕತೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ IT ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಸ್ಟೋರಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಮಿಸ್ಟ್ರಿ ಕಥೆಯೊಂದಿಗೆ ಸಿಗ್ತೀನಿ. ಸೈನಿಂಗ್ ಆಫ್, ಕನ್ನಡತಿ ಸುಚಿತ್ರ.